ರೈಸು, ಲೈಟ್ ಇಲ್ಲ, ಚಾರ್ಜ್ ಇಲ್ಲ. ಇವ್ರು ನಮ್ಮ ಮದುವೆ ಗಂಡು ಸ್ವಿಫ್ಟ್ ಕಾರ್ ಓಡಿಸ್ಕೊಂಡು ಹೋಯ್ತಾ ಇದ್ದೀನಿ ನೋಡಿ. ಬಿಡ್ರೋ ದಾರಿ ನಮ್ಮ ಓನರ್ ಎಲ್ಲ ಕರ್ತಿದ್ದ. ಈಗ ನೋಡಪ್ಪ ಫ್ರೆಂಡ್ಗೆ ಅದೇ ನೀನು ಹಂಗೆ ಕೂತ್ಕೊಂಬಿಡ, ಈ ಕಡೆ ನೋಡು. ಏನು ಕಾಣಲ್ಲ ಅಲ್ವಲ್ಲಪ್ಪ ನೀನು, ಕತ್ಲೆಲ್ಲೂ ಕಾಣಲ್ಲ ಅಂತೀಯ. ಗಾಡಿ ಮಾತ್ರ ನೋಡಲ್ಲಿ ವಿಡಿಯೋ ಮಾಡ್ತಾರೆ, ಕಾಣ್ತದ? ನೋಡಿ ಸ್ವಾಮಿ, ನಮ್ಮ ಗಾಡಿಯಾಗ ಮಟನ್ ಮಾಡ್ತಾಯಿದ್ದೀವಿ. ನಮ್ಮ ಮ್ಯಾನೇಜರು ನಮ್ಮ ಅಕ್ಬರು ನೋಡಿ ಮಟನ್ ತೊಳೆದಿರೋದ ಘಮ ಮಸಾಲ ಐಟಮ್ಗಳು ಇಲ್ಲಿ ಇವೆಲ್ಲ ಹಾಕಿ ಇವಾಗ ನಮ್ಮ ಮಿಕ್ಸಿಯಲ್ಲಿ ರುಬ್ಬೇಕು. ಇವಾಗ ನೋಡಿ ಸರ್ ಮಿಕ್ಸಿ ನೋಡಿಲ್ಲ ನೀನು? ಹಾಂ, ಹೊಸಪೇಟೆಲ್ಲಿ ಬಂದು ಎಲ್ಲ ಗಾಡಿಗಳು ಹಾಲ್ಟ್ ಆಗಿದ್ವು, ಲೋಡ್ಗಳು ಇರಲಿಲ್ಲ, ಖಾಲಿ ಆಗೋದು ಲೇಟ್ ಆಯಿತು ಅಂತೇಳಿ ಗಾಡಿಗಳಿಗೆ ಮಟನ್ ತಂದು ಎಲ್ಲ ಡ್ರೈವರ್ಗಳು ಸೇರಿ ಮಟನ್ ತಂದು ಅಡುಗೆ ಮಾಡಿ ತಿನ್ನೋಣ ಅಂತೇಳಿ ನೋಡಿ ಅಡುಗೆ ಮಾಡ್ತಿದ್ವಿ. ಮಟನ್ ಮಾಡ್ತಾಯಿದ್ದಾರೆ ಇವರು. ಇವಾಗ ಕುಷ್ಕ ರೈಸ್ ಬೇರೆ ಮಾಡ್ತಿದ್ದಾರೆ. ಹೆಂಗೆ ಮಾಡ್ತಾಯಿದ್ದಾರೆ ಮಾಡಿ ತೋರಿಸ್ತೀನಿ. ಎಣ್ಣೆ ಹಾಕಿ ಆಮೇಲೆ ಈರುಳ್ಳಿ, ಕುಷ್ಕ ಹೋಮ್ ಮೇಡ್ ಕುಷ್ಕ. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದ? ಹಾಂ, ಈರುಳ್ಳಿ ಬೆಳ್ಳುಳ್ಳಿ. ಆಮೇಲೆ ಸ್ವಲ್ಪ ಅಲ್ಲಾಡಿ ಚೆನ್ನಾಗಿ ಫ್ರೈ ಆಗಬೇಕು. ಉಳ್ಳಾಗಡ್ಡಿ ರಮೇಶಣ್ಣ ಸರಿಯಾಗಿ ಕೊಯ್ದಿಲ್ವಾ? ನಮ್ಗೆ ಹೇಳಿದ್ರೆ ನಾನು ಕ್ಲೀನಾಗಿ ಕಟ್ ಮಾಡ್ಕೊಡ್ತೀನಿ. ನಾನು ಉಣ್ಣಾಗ ಮೊನ್ನೆ ಹೆಂಗೆ ಕುಯ್ದಿದ್ದೆ, ಅದಕ್ಕೆ ಮುದ್ದಪ್ಪ ಸ್ವಲ್ಪ ರೈಸ್ ಕೊಡಿ ನನಗೆ ಸಕ್ಕತ್ತಾಗಿತ್ತು. ಅದರಲ್ಲಿ ಸಾರಿಲ್ಲ ಅಂದ್ರೆ ತಿನ್ಕೊಂಡ್ಬೋದು. ಸಾರಿಲ್ಲ ಬರೀ ಅದೇ ತಿನ್ಕೊಂಬೋದು ಆರಾಮ. ನಾನು ಕೆಲವೊಂದು ಟೈಮಲ್ಲಿ ಅದೇ ಮಾಡಿದ್ರು. ನೋಡಿ ನಮ್ಮ ಭಟ್ರು ಇವರೇ. ಅಪ್ಪ ನಿನ್ನ ಮಕ್ಕ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡೋ, ಹಂಗೆ. ಹಾಂ, ಮಕ್ಕ ಕಾಣುತ್ತಿಲ್ಲ. ತೇಜ್ ಪತ್ತ. ಏನದು? ತೇಜ್ ಪತ್ತ. ಓಹೋ, ಬಿರಿಯಾನಿ ಎಲೆ ಬಂದಪ್ಪ ಮಾರುತಿ. ಆಮೇಲೆ ಸ್ವಲ್ಪ ಚಕ್ಕೆ ಎಷ್ಟು? ಚೂರು ಚಕ್ಕೆ. ಲವಂಗ ಸಿಕ್ಕಿದೆ. ಲವಂಗ ಇರಲೇಬೇಕಲ್ಲ. ಆಮೇಲೆ ಟೊಮಾಟೊ, ಚೆನ್ನಾಗಿ ಮಿಕ್ಸಿಂಗು. ಅಕ್ಕಿ ನೀಟಾಗಿ ತೊಳಿಬೇಕು. ಎಷ್ಟು ಹಾಕಿದೆ ಅಕ್ಕಿ? ಎಷ್ಟು ಲೋಟ ಅಕ್ಕಿ ಹಾಕಿದೆ? 8 ಹಾಕ್ಬೇಕೇನಪ್ಪ? 4 ಲೋಟ ಹಾಕಿದ? ಸಾಕಾಗಲಿಲ್ಲ ಅಂದರೆ ಹಂಗೆ ಅಡುಗೆ ಮಾಡ್ಬೇಕಿರ್ತಾರೆ. ಅಕ್ಕಿ ಕ್ಲೀನಾಗಿ ತೊಳೆದು ಅವ್ರದ್ದೆಲ್ಲ ತೋರಿಸಿದ್ದು ಭಟ್ರದ್ದು ಅವಾಲೇನು ತೋರಿಸ್ಬಿಟ್ಟಿದ್ವಿ. ಗರಂ ಮಸಾಲನೇ ಹಾಕಿಲ್ಲ ನಾವು, ಜೀರಾ ಪೌಡ್ರು ಗರಂ ಮಸಾಲ ಅದೇ ಮಾಡ್ತೀವಿ. ಹಾಕಪ್ಪ ಜೀರಾ ಪೌಡ್ರು ಗರಂ ಮಸಾಲನೇ.
ನಮ್ಮ ಹೋಮ್ ಮೇಡ್ ಪುಷ್ಕ ರೆಡಿ ಆಗ್ತಾ ಇದೆ. ಅಷ್ಟೊತ್ತಾಗಲೇ ಗಾಡಿಗಳೆಲ್ಲ ಬಂದ್ವಲ್ಲಪ್ಪ. ನಮ್ಮ ಅರ್ಜುನ ಅಲ್ಲೊಂದೆರಡು ಗಾಡಿ, ಇದೊಂದು ಗಾಡಿ, ಇದು ಎಲ್ಲ ಕೊಪ್ಪಳ ಬಂಕಲ್ಲಿ ಹಾಲ್ಟಾಗಿ ಮಟನ್ ತಂದು ಮಾಡಿ ತಿಂತಿರೋದು. ಮಟನ್ ಮಾಡ್ತಾಯಿದ್ದೀವಿ. ಮ್ಯಾನೇಜರು, ನಮ್ಮ ಗಾಡಿ ಮೇಲೆ ಬಟ್ಟೆ ತೆಗಿ ಮ್ಯಾನೇಜರು. ಸಾಲ್ಟು ಅಲ್ಲೈತೆ ಹಾಕ್ರಿ. ಈಗ ಎಷ್ಟು ವಿಸ್ಲು ಬಿಡೋದು? 4 3 ರುಚಿಗೆ ತಕ್ಕಷ್ಟು ಉಪ್ಪು ಫೈನಲ್ ಆಗಿ. ಅನ್ನ ಸಾಲ್ಬೋದಾ? ನೋಡ್ರಿ ಸ್ವಾಮಿ, ನಮ್ಮ ಮಟನು ರೈಸು, ಲೈಟ್ ಇಲ್ಲ, ಚಾರ್ಜ್ ಇಲ್ಲ. ಇವ್ರು ನಮ್ಮ ಮದುವೆ ಗಂಡು. ಎಲ್ಲಪ್ಪ ನಳ್ಳಿ ಮುಳೆ. ನಮಗೆಲ್ಲಪ್ಪ ಒಂದೇನ ನಳ್ಳಿ ಮುಳೆ. ಗಂಡಿಗೆ ಅಂತ ಇಕ್ಕಿದ್ದೆ. ಇವರು ಮದುವೆ ಆಗ ಗಂಡು. ಹಂಗಂತ ಯಾರು ತಿಳ್ಕೊಬಾರ್ರಪ್ಪ. ಇವ್ರಿಗೆ ಯಾರು ನಿಮ್ಮ ಊರ ಕಡೆ ಎಣ್ಣಿದ್ರೆ ಹೇಳ್ರಪ್ಪ ಇವ್ರಿಗೆ. ಹೇಳಪ್ಪ ಪಾಪ, ಮಾತೇ ಬರ್ತಾ ಇಲ್ಲ. ಆಡೋಣ. ಸಾಕು, ಅನ್ನೇನು ಬೇಡ, ಬರೀ 2 ಪೀಸ್ ತಿನ್ಬಾ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ಲಾಕ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲಿದ್ದೀನಪ್ಪ ಅಂದರೆ ಹೊಸಪೇಟೆಯಲ್ಲಿದ್ದೀನಿ. ಲೋಡ್ ಆಗಿದೆ ನೋಡಿ ಗಾಡಿ. ಬೆಳಗ್ಗೆನೇ ಬಂದೆ ಲೋಡ್ಗೆ. ಮಧ್ಯಾಹ್ನ ಟೈಮ್ ಈಗಾಗಲೇ 12 ಗಂಟೆ ಆಗಿದೆ. ಗಾಡಿ ಬೇಗ ಲೋಡಾಗಿ ಬಂದ್ಬಿಡ್ತು. ಲೋಡ್ ಎಲ್ಲಿಗಪ್ಪ ಅಂದರೆ ಕುಣಿಗಾಲು ಹಬ್ಬ ಇರೋದ್ರಿಂದ ಊರ ಕಡೆ ಹೊಂಟಿದ್ದೀವಿ. ಹೊಸಪೇಟೆಯಿಂದ ಗೋವಾ ಹೋಗಿ ಬರೋದು. ಈಗ ಗೋವಾ ಹೋದರೆ ಹಬ್ಬಕ್ಕೆ ಬರೋಕ್ಕಾಗಲ್ಲ ಅಂಥೇಳಿ ಡೈರೆಕ್ಟ್ ಬೆಂಗಳೂರಿಗೆ ಲೋಡ್ ಮಾಡಿದ್ವಿ. ಕುಣಿಗಲ್ ಖಾಲಿ ಮಾಡಿ ಹಬ್ಬ ಎಲ್ಲ ಮುಗಿಸ್ಕೊಂಡೆ ಮತ್ತೆ ಗಾಡಿಗೆ ಬರೋದು. ಹಂಗಾಗಿ ಬೆಂಗಳೂರು ಕಡೆ ಲೋಡ್ ಮಾಡಿದ್ವಿ. ಹಬ್ಬ ಇನ್ನೇನೊಂದು 2 ದಿನ ಇದೆ ಅಷ್ಟೇ ಹಬ್ಬ, ಯುಗಾದಿ ಹಬ್ಬ. ಹಂಗಾಗಿ ಬೆಂಗಳೂರಿಗೆ ನಾಳೆ ಖಾಲಿ ಮಾಡಿ ನಾಡ್ದು ಹಬ್ಬ ಕರೆಕ್ಟಾಗಿ ಬೆಂಗಳೂರಿಗೆ ಇರೋಕ್ಕಾಗುತ್ತಾ ಅಂತೇಳಿ ಲೋಡ್ ಮಾಡಿದ್ದೀವಿ ನೋಡಿ. HRG ಫ್ಯಾಕ್ಟ್ರಿ. ಯಾವ್ದು ಕನ್ಸನಾಳು ಏನೋ ಬರುತ್ತಿದ್ದು ರಿಲಯನ್ಸ್ ಬಂಕಿಂದ ಒಳಗಡೆ. ಲೋಡೆಲ್ಲ ಆಯಿತು, ಬಿಲ್ಲೆಲ್ಲ ಕೊಟ್ಟಿದ್ದಾರೆ. ಬರ್ರಿ ಇವಾಗ ನಿಧಾನಕ್ಕೆ ಹೋಯ್ತಾ ಇರೋಣ. ಲೋಡೆಲ್ಲ ಮಾಡ್ಕೊಂಡು ಮರಿಯಮ್ನಳ್ಳಿ ಬಿಟ್ಟು ಮುಂದೆ ಬಂದು ನಿಲ್ಸಿದ್ದೀನಿ. ಹೆಚ್ಚು ಕಮ್ಮಿ 2 ಅವರ್ ಆಯಿತು. ಇಲ್ಲೊಂದು ಆಕ್ಸಿಡೆಂಟ್ ಆಗಿರಂಗೈತೆ. ಏನಂತ ಗೊತ್ತಿಲ್ಲ, ಎಷ್ಟು ದೂರದಲ್ಲಿ ಆಗೈತೆ ಅನ್ನೋದು ಗೊತ್ತಿಲ್ಲ. ಗಾಡಿಗಳೆಲ್ಲ ನೋಡ್ಬೋದು, ಪೂರ್ತಿ ನಿಂತು ಬಿಡೈತೆ ಗಾಡಿಗಳು ಏಕ ಜಾಮ್ ಆಗಿ. ಇವಾಗ ಫೈರ್ ಇಂಜಿನ್ ಒಂದು ಆ ಕಡೆಯಿಂದ ರಾಂಗ್ ರೂಟಲ್ಲಿ ಹೋಯ್ತು, ಆಪೋಸಿಟಲ್ಲೇ ಹೋಗಿತ್ತು ಫೈರ್ ಇಂಜಿನು. ಅಂದರೆ ಏನೋ ಬೆಂಕಿ ಹತ್ಕೊಂಡಿರಬೇಕು, ಅದು ಆರ್ಸೋಕ್ಕೆ ಫೈರ್ ಇಂಜಿನ್ ಹೋಯ್ತು. ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಮತ್ತು ರೋಡ್ ಏನಕ್ಕೆ ಜಾಮ್ ಆಗೈತೆ ಅನ್ನೋದು ಗೊತ್ತಿಲ್ಲ. ಯಾವ್ದಾರ ಗಾಡಿ ಆಕ್ಸಿಡೆಂಟ್ ಆಗಿ ಏನಾರು ಬೆಂಕಿ ಏನಾರು ಹತ್ಕೊಂತ ಏನನ್ನೋದು ಗೊತ್ತಾಗ್ತಿಲ್ಲ. ಹೆಚ್ಚು ಕಮ್ಮಿ 2 ಅವರ್ ಮೇಲೆ ಆಯಿತು. 2 ಅವರ್ ಆಯಿತು. 2 ಅವರಿಂದ ಆರಾಮಾಗಿ ಕೂತ್ಬಿಟ್ಟಿದ್ದೀವಿ. ಏನು ಮಾಡೋದು ಗೊತ್ತಿಲ್ಲ. ಒಂದು 5 ನಿಮಿಷ ಸ್ವಲ್ಪ ಮೂವ್ ಆಯಿತು, ಒಂದು ಹೆಜ್ಜೆ ಮೂವ್ ಆಗ್ತಿಲ್ಲ. 2 ಅವರಿಂದ ಆರಾಮಾಗಿ ಕೂತ್ಬಿಟ್ಟಿದ್ದೀನಿ. ಟೈಮ್ ನೋಡಿ ಇವಾಗಲೇ 7:45, 8:15 ಆಯಿತು ಟೈಮು. ಎಲ್ಲ ಗಾಡಿಗಳು, ಕಾರು ಪಾರು ಎಲ್ಲ 3 ಲೈನ್ ಮಾಡಿ ಎಲ್ಲ ಜಾಮ್ ಮಾಡಿಬಿಟ್ಟವ್ರೆ. ಆಪೋಸಿಟ್ ಮಾತ್ರ ಗಾಡಿ ಬರ್ತೈತೆ. ಆ ಕಡೆ ಲೈನು ನೋಡ್ತಿರ್ಬೋದು, ಆ ಕಡೆ ಲೈನ್ ಮಾತ್ರ ಗಾಡಿ ಬರ್ತೈತೆ. ಈ ಕಡೆ ಲೈನ್ ಯಾವ ಗಾಡಿ ಬರ್ತಾ ಇಲ್ಲ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಮುಂದೆ ಹೋಗ್ತಾ ತೋರಿಸ್ತೀನಿ ಬರ್ರಿ. ಸದ್ಯಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಿಗೆ ಕ್ಲಿಯರ್ ಆಗುತ್ತೆ ಅಂತ. ನೋಡಿ ಇಲ್ಲೇ ಆಗಿರೋದು ನೋಡಿ. ಈ ಗಾಡಿ ಆಕ್ಸಿಡೆಂಟ್ ಆಗಿ ಬೆಂಕಿ ಎತ್ಕೊಂಡಿರೋದು. ಪೊಲೀಸ್ ಎಲ್ಲ ಇದೆ ನೋಡಿ ಇಲ್ಲೆಲ್ಲ. ನೋಡಿ ಮಹೇಂದ್ರ ಗಾಡಿ ನೋಡಿ, ಎಷ್ಟು ಜನ ಪೊಲೀಸ್ ಎಲ್ಲ ಇದ್ದಾರೆ. ಇವಾಗೆಲ್ಲ ಕ್ಲಿಯರ್ ಆಯಿತು. ಏನಕ್ಕೆ ಬೆಂಕಿ ಎತ್ಕೊಂಡೈತೆ ಅಂತ ಗೊತ್ತಿಲ್ಲ. ಅದು ಆಕ್ಸಿಡೆಂಟ್ ಏನಾಗಿಲ್ಲ, ಇದ್ದಕ್ಕಿದ್ದಂಗೆ ಏನೋ ಇದು ಫೈರ್ ಸರ್ಕ್ಯೂಟ್ ಏನೋ ಆಗಿ ವೈರ್ಗಳು ಏನಾರು ಇದಾಗಿ ಬೆಂಕಿ ಎತ್ಕೊಂಡಿರ್ಬೇಕು. ಇವಾಗ ಕ್ಲಿಯರ್ ಆಯಿತು. ಟೈಮ್ ಆಲೆ 8:15. ಬೆಂಕಿಯೆಲ್ಲ ಆರಿಸಿದ ಮೇಲೆ ಕ್ಲಿಯರ್ ಮಾಡಿರೋ ರೋಡ.
ಈ ಹೊಸ ಬರೋ BS6 ಗಾಡಿಗಳಲ್ಲಂತೂ ಯಪ್ಪ ಎಲ್ಲಿ ನೋಡ್ರಿ ಯಾವ್ದಾರು ಒಂದು ಗಾಡಿ ಬೆಂಕಿ ಎತ್ಕೊಂತವೆ. ಬರೀ ವಯರ್ಗಳು, ಸೆನ್ಸರ್ಗಳು, ಹೀಟು, ಈ ಬಿಸಿಲು ಹೀಟು, ಇಂಜಿನ್ ಹೀಟ್ ಓವರ್ ಹೀಟ್ ಆದಾಗ ಬೆಂಕಿ ಎತ್ಕೊತವೆ. ಹಂಗಾಗಿ ಅದು ಬೆಂಕಿ ಎತ್ಕೊಂಡಿರ್ಬೇಕು. ಯಾಕಂದ್ರೆ ಗಾಡಿ ಸೈಡಲ್ಲೇ ಐತೆ, ಅಲ್ಲೇ ಬೆಂಕಿ ಎತ್ಕೊಂಡಿರ್ಬೇಕಲ್ಲ. ಅವಾಗ ಎಲ್ಲ ಗಾಡಿ ನಿಲ್ಲಿಸ್ಬಿಡ್ತಾರೆ, ಯಾರು ಗಾಡಿ ಓಡಿಸಲ್ಲ. ಆಮೇಲೆ ಫೈರ್ ಇಂಜಿನ್ ಎಲ್ಲ ಬಂದು ಆರಿಸ್ಬೇಕಲ್ಲ, ಎಲ್ಲ ಆರಿಸಾದ್ಮೇಲೆ ಅದು ನಿಮಗೆ ಕ್ಲಿಯರ್ ಆಗೋದು. ಅದು ಟ್ರಾಫಿಕ್ ಅಂತೂ ಕ್ಲಿಯರ್ ಆಯಿತು. ಸದ್ಯಕ್ಕೆ ಇವಾಗ ನಮ್ಮ ದಾರಿ ನೋಡ್ಕೊಂಡು ನಾವು ಹೋಯ್ತಾರೋಣ. 2 ಅವರ್ ವೇಸ್ಟ್ ಆಯ್ತು. ಇಷ್ಟೊತ್ತಿಗೆ ನನ್ನ ಅನಿಸಿಕೆ ಚಿತ್ರದುರ್ಗ ಹತ್ರ ಇರ್ತಿದ್ದೆ ನಾನು. ಇವಾಗಿನ್ನೂ ಮರೇಮ್ನಹಳ್ಳಿ ಟೋಲಿಗೆ ಬಂದಿದ್ದೀನಿ. ಇರಲಿ, ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿವಸ ಆಗ್ಬಿಡ್ತದೆ, ಅನಿವಾರ್ಯ. ನೋಡಿ ಇಲ್ಲೇನು ಯಾವ ಥರ ಇಟ್ಟವ್ರೆ. ಹಿಂಗೆ ಯಾವ ಮಾರಿ ಬಂದಾಗ ಹೊಡ್ಕೊಳ್ತೀವಿ ಯಾರಾದರೂ. ಬ್ಯಾರಿಗೇಟ್ಗಳು ಇಕ್ಕಿರೋದು ನೋಡಿ, ನೋಡಿ ಯಾವ ಥರ ಇಕ್ಕವ್ರೆ ನೋಡಿ. ಇಲ್ಲಿ ನೋಡಿ, ನಮ್ಮ ಗ್ಲಾಸ್ ಅಂತೂ ಏನಕ್ಕೆ ಹಿಂಗೆ ಆಯ್ತು ಅನ್ನೋದು ಗೊತ್ತಿಲ್ಲ. ಮೊನ್ನೆ ಅಲ್ಲಿ ಇದರಲ್ಲಿ ಖಾಲಿ ಮಾಡ್ಬೇಕಾರೆ ಆ ಸ್ಪ್ರೇ ನೀರು ಹೊಡೆದ್ರಪ್ಪ. ಡಸ್ಟ್ ಅಲ್ಲ ಇದಾಗಬಾರ್ದು ಅಂತೇಳಿ ಸ್ಪ್ರೇ ನೀರು ಹೊಡೆದ್ರು. ಅದಕ್ಕೆ ಅದು ಬಿದ್ದು ಗ್ಲಾಸು ಎಷ್ಟು ತೊಳೆದಿದ್ದೀನಿ ಗೊತ್ತಾ? 2 ಶಾಂಪು ಹಾಕಿ ತೊಳೆದಿದ್ದೀನಿ, ಆದರೂ ಹೋಯ್ತಾ ಇಲ್ಲ ಅದು. ಬೆಳಗ್ಗೆ ನಮ್ಮ ಹುಡುಗ ಇನ್ನೊಂದು ಥರ ಪ್ಲಾನ್ ಹೇಳಿದ್ದಾನೆ, ಅದನ್ನು ಹಾಕಿ ತೊಳೆದು ನೋಡೋಣ ಹೆಂಗಾಗುತ್ತೆ ಅಂತ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ನಾನು ಎಲ್ಲಿ ನೋಡ್ತಿರ್ಬೋದು, ಕಾರ್ ಓಡಿಸ್ತಾ ಇದ್ದೀನಿ. ಒಂದು ವಾರ ಹಬ್ಬ ಮುಗಿಸ್ಕೊಂಡು ಮೊದಲನೇ ಟ್ರಿಪ್ಪು ಕೇರಳ ಕಡೆ ಕಾಸರಗೋಡಿಗೆ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಲೋಡ್ ಮಾಡ್ಕೊಂಡು ನಮ್ಮ ಓನರ್ ಬರ್ತಾ ಇದ್ದಾರೆ ದಾವಸ್ಪೇಟೆಗೆ. ನಾನು ನಮ್ಮ ಓನರ್ ಕಾರಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ದಾವಸ್ಪೇಟೆಯಿಂದ ಗಾಡಿ ಎತ್ಕೋಬೇಕು. ಮನೆಗೆ ನಿಲ್ಸ್ಕೊಂಡು ರಸ್ದಲ್ಲಿದ್ದೆ ಒಂದು ವಾರ. ಮೊಬೈಲ್ ಬೇರೆ ಸರ್ವಿಸ್ ಸೆಂಟ್ರ್ ಕೊಟ್ಟಿದ್ದೆ, ಸ್ವಲ್ಪ ಸ್ಪೀಕರ್ಗಳೆಲ್ಲ ಹೋಗಿದ್ದು. ಹೆಂಗೂ ರಸ್ದಲ್ಲಿದ್ನೆಲ್ಲ ಕೊಟ್ಟಿದ್ದೆ. ಇವತ್ತು ಮೊಬೈಲು ತಗೊಂಡು ಹೋಗ್ತಾ ಇದ್ದೀವಿ. ಇವಾಗ ದಾವಸ್ಪೇಟೆ ಹೋಗಿ ನಮ್ಮ ಅರ್ಜುನನ ಎತ್ಕೋಬೇಕು. ಎಲ್ಲಿದ್ದೀವಪ್ಪ ಅಂದರೆ ದಾವಸ್ಪೇಟೆ ಕುಲಾನಹಳ್ಳಿಗೆ ಇದ್ದೀವಿ. ನಮ್ಮ ಓನರ್ ಸ್ವಿಫ್ಟ್ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಬಿಡ್ರೋ ದಾರಿ, ನಮ್ಮ ಓನರ್ ಅಲ್ಲೇ ಬಂದ್ಬಿಟ್ಟವ್ರೆ. ಇನ್ನೊಂದು 2-3 ಕಿಲೋಮೀಟ್ರ್ ಐತೆ ಅಂತ ದಾವಸ್ಪೇಟೆ. ಅಲ್ಲಿ ಹೋಗಿ ಕಾರ್ನ ಅವ್ರಿಗೆ ಕೊಟ್ಟು ನಮ್ಮ ಅರ್ಜುನನ ಎತ್ಕೊಳ್ಳೋದು ಅಷ್ಟೇ ಕೆಲಸ. ವಾರದಿಂದ ಕಾರೆಲ್ಲ ನಮ್ಮ ಮನೆಗೆ ಇಟ್ಕೊಂಡು, ನಮ್ಮ ಹಬ್ಬಕ್ಕೆ ಮನೇಲಿ ಒಂದು ಸಾವು ಬೇರೆ ಆಗಿತ್ತು, ಅವು ಇವೆಲ್ಲ ತಿರ್ಗಾಡ್ಕೊಂಡು ವಾರದಿಂದ ಕಾರ್ ನಮ್ಮ ಮನೇಲೇ ಓಡಾಡ್ತಿದ್ದೆ, ನಮ್ಮ ಓನರ್ ಕಾರು. ಇವಾಗ ನಾವು ತಗೊಂಡು ಹೋಯ್ತಾ ಇದ್ದೀವಿ. ಈಗ ಇನ್ನೇನು ಮುಗೀತು, ಹಬ್ಬ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಏನಿದ್ರೆ ಮಾಮೂಲಿ ಡ್ಯೂಟಿ ಹಾಜರ್. ಸದ್ಯಕ್ಕೆ ಇವಾಗ ನಮ್ಮ ಗಾಡಿ ಸಿಗೋವರೆಗೂ ರೋಡ್ ಮಾಡ್ತಿರೋದ್ರಿಂದ ಅಲ್ಲಲ್ಲೇ ಡೈವರ್ಷನು ಎಲ್ಲ ಮಾಡಿಕವನೆ. ಹೋಗೋಣ. ನಮ್ಮ 2 ಗಾಡಿ ಲೋಡ್ ಆಗವೆ. ಕಾಸರಗೋಡು ಕಾಂಜನಗಾಡಿಗೆ ದೇವಸ್ಥಾನ ಕಲ್ಲು. ಅಲ್ಲೇನೋ ಗಾಡಿ ಹೋಗಲ್ಲ ಅಂತ ಏನೋ ಅಂತಿದ್ರು ನಮ್ಮ ಓನರು. ಏನು ಎತ್ತ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತೀನಿ. ದೇವಸ್ಥಾನ ಹತ್ರ ಗಾಡಿ ಹೋಗಲ್ಲ ಅಂತ, ಅದು ಹೆಂಗೆ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತೀನಿ. 2 ಗಾಡಿ ಜೊತೆಲಿ ಹೋಗ್ತೀವಿ. ಯಾವ್ದು ಏನಂತ ಅನ್ನೋದು ಮುಂದೆ ನೋಡೋಣ. ಸದ್ಯಕ್ಕೆ ಇವಾಗ ನಮ್ಮ ದಾವಸ್ಪೇಟೆಲ್ ಹೋಗಿ ಕಾರ್ ಕೊಟ್ಬಿಟ್ಟು ನಮ್ಮ ಅರ್ಜುನನ ಹತ್ಕೊಂಡು ಸಿಗೋಣ. ಇದೇ ನಮ್ಮ ಓನರ್ ಕಾರು. ದಾವಸ್ಪೇಟೆ ಹತ್ರ ಬಂದು ನಿಲ್ಸಿದ್ದೀನಿ. ನಮ್ಮ ಗಾಡಿಗಳು ಬಂತು, ಅಲ್ಲಿ ಹೋಗಿ ಮುಂದೆ ನಿಲ್ಸ್ಬಿಟ್ಟು ಬರೋಕ್ಕೆ ಹೋಗವ್ರೆ. ಹೋಗಿ ನಮ್ಮ ಓನರ್ ಜೊತೆ ಟೀಗೆ ಕುಡ್ಕೊಂಡು ಇಲ್ಲಿಂದ ಹೊರಟುಬಿಡೋಣ. ಅರ್ಜುನ ಹತ್ತಿದ್ದೀವಿ ಸ್ವಾಮಿ. ಈಗ ಇಲ್ಲಿಂದ ಹೊರಡೋಣ ದಾವಸ್ಪೇಟೆಯಿಂದ ಕಾಸರಗೋಡು ಕಾಂಜನಗಾಡು. ಯಾಕೆ ಸೌಂಡ್ ಬರ್ತೈತೆ? ಪವರ್ ಸ್ಟೇರಿಂಗ್ ಸೌಂಡ್ ಬರ್ತೈತಲ್ಲ, ಏನು ವಿಷಯ? ಪವರ್ ಸ್ಟೇರಿಂಗ್ ಆಯಿಲ್ ಕಮ್ಮಿ ಇರಂಗೈತೆ, ಸೌಂಡ್ ಬರ್ತೈತೆ. ನೋಡೋಣ, ಮುಂದೆ ಚೆಕ್ ಮಾಡಿ ಹಾಕೊಳ್ಳೋಣ. ನಮ್ಮ ಓನರ್ ಓಡಿಸ್ಕೊಂಡು ಬಂದಾರ. ಬೆಳ್ಳು ನೋಡ್ರಿ, 3 ಮೇಲಕ್ಕೈತೆ. ನಾವು ಓಡಿಸಿರೋ ಕೆಳಗೆ ಇರ್ತೇವೆ, ಬೆಳ್ಳು ಮ್ಯಾಕೆ ಎದ್ದೊಳೋದೇ ಇಲ್ಲ ಅಂತೇವೆ. ನಮ್ಗೆ
ಓಡ್ಸೋಕ್ಕೆ ಬರಲ್ಲ. ಗ್ಲಾಸ್ ಎಲ್ಲ ಒರೆಸಿಲ್ಲ, ತೊಳೆದಿಲ್ಲ. ಮುಂದೆ ಎಲ್ಲರೂ ಹೋಗಿ ನಿಲ್ಲಿಸಿ ತಳ್ಕೊಂಡು ಆರಾಮಾಗಿ ಹೋಗೋಣ. ಟೈಮ್ ಅಂತೂ ಮೀರೋಯ್ತು. ನಾಳೆ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ, ಏನಿದ್ರು ನಾಡ್ದೇನೆ. ಹಂಗಾಗಿ ಸ್ವಲ್ಪ ಗ್ಲಾಸ್ ಗೀಸೆಲ್ಲ ಒರೆಸ್ಕೊಂಡು ತಳ್ಕೊಂಡು ನಿಧಾನಕ್ಕೆ ಹೋಗೋಣ. ಫಸ್ಟ್ ಆ ಕಡೆ ಮೇನ್ ರೋಡ್ ಹೋಗೋಣ. ನೀರುಗಳಿಲ್ಲ, ನೀರೆಲ್ಲ ಹಿಡ್ಕೊಂಡು ರೈಟ್ ಅಂತಿರೋಣ. ಯಡಿಯೂರು ಬಂದು ಊಟ ಮಾಡೋಕ್ಕೆ ನಿಲ್ಸಿದ್ವಿ ನೋಡಿ. ನಮ್ಮ ಗಾಡಿಗೆ ಮೊನ್ನೆ ಇವೆಲ್ಲ ಲೈಟಿಂಗ್ ಎಲ್ಲ ಹಾಕಿದ್ದೆ, ಯಾವ ಥರ ಕಾಣುತ್ತೆ. ನಮ್ಮ ಅರ್ಜುನ ಹಿಂದ್ಗಡೆ ನಮ್ಮ ಮಾರುತಿದ ಗಾಡಿ ನಿಂತೈತೆ. 2 ಗಾಡಿ ಜೊತೆಲೇ ಲೋಡಾಗಿರೋದು, ಜೊತೆಲೇ ಹೋಗೋದು. ಯಾಕೋ ಒಂಥರ ಕಾಣಿಸ್ತೈತೆ ಕ್ಯಾಮ್ರಾ. ಇವತ್ತು ಮೊಬೈಲ್ ರೆಡಿ ಮಾಡಿಸ್ಕೊ ಬಂದಮೇಲೆ ಏನಂತ ಗೊತ್ತಾಗ್ತಿಲ್ಲ, ನೋಡೋಣ ಏನಂತ. ಇದು ನಮ್ಮ ಮಾರುತಿದ ಗಾಡಿ ನೋಡಿ. ಟೈರ್ ಚೆಕ್ ಮಾಡ್ತಾರೆ. ಕ್ಯಾಮ್ರಾ ಏನಾಗೈತೆ ಅನ್ನೋದು ಒಂದ್ಸಲ ಚೆಕ್ ಮಾಡೋಣ. ಕ್ಯಾಮ್ರಾ ಐತಲ್ಲ, ಒಂದೇ ಏನೋ ಮಾಡೋರು. ಕ್ಯಾಮ್ರಾ ನೋಡು, ಅಲ್ಲಿ ಆ ಕ್ಯಾಮ್ರಾ ಲೆನ್ಸ್ ಐತಲ್ಲ, ಏನಾದ್ರೆ ಡಸ್ಟ್ ಐತೆ ನೋಡು. ಅದು ಡಸ್ಟ್ ಇರ್ಬೋದು ನೋಡು, ಹೆಂಗೆ ಕಾಣ್ತದೆ. ಎಷ್ಟು ಚೆನ್ನಾಗಿ ಕಾಣ್ತದೆ ಕ್ಯಾಮ್ರಾ. ನಮ್ಮ ಬಾಸ್ ಸಿಕ್ಕಿದಾಗೆ ಕ್ಯಾಮ್ರಾ ಈ ಥರ ಮಾಡಿಬಿಟ್ರೆ ಹೆಂಗೆ ಏನಪ್ಪ. ನೋಡಿ ಇಲ್ಲಿ ಗ್ಯಾಂಗ್ ಆಯ್ತಾರದಪ್ಪ, ಬಡವ್ರ ಮಕ್ಕಳು. ಅದೇನು ಹಂಗಾಟಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಪ ಹನುಮಂತಪ್ಪ, ಅದೇ ಅವಿಂದ ಬರ್ತಿರೋದು. ಹೆಂಗ್ ಮಾಡ್ಕೊಂಬಿಡಿ ನಾವು ವಿಡಿಯೋನ ಕ್ಲಿಯರ್ ಎಲ್ಲ ಈಗ ನೋಡಪ್ಪ ಫ್ರಂಟ್ ಕ್ಯಾಮ್ರಾ ಸಾಕಾಗ ಹಿಂಗೆ ಚೆನ್ನಾಗಿ ಸಮಯ. ನಮ್ಮ ಅನಿಲಿನ ಗಾಡಿ ಯಾವ ಥರ ಡೆಕೋರೇಷನ್ ಮಾಡೋರೆ. ಅದ್ಯಾಕೆ ಅನಿಲ್ ಹಂಗೆ ಕೂತ್ಕೊಂಬಿಡ, ಈ ಕಡೆ ನೋಡು. ಏನು ಕಾಣಲ್ಲ ಅಲ್ವಲ್ಲಪ್ಪ ನೀನು, ಕತ್ಲೆಲ್ಲೂ ಕಾಣಲ್ಲ ಅಂತೀಯ. ಗಾಡಿ ಮಾತ್ರ ಗಾಡಿ ನಿಲ್ಲಿಸಿ ಊಟ ಎಲ್ಲ ಮಾಡ್ಕೊಂಡು ಈಗ ಹೊರಟಿದ್ವಿ. ನಮ್ಮ ಅನಿಲಿನ ಗಾಡಿ ಹೊಡ್ತೈತೆ ನೋಡಿ. ಇದು ನಮ್ಮ ಮಾರುತಿ ಗಾಡಿ, ಇದು ನಮ್ಮ ಅರ್ಜುನ, ಇದು ನಮ್ಮ ಅನಿಲಿಂದು. ಅನಿಲಿನ ಗಾಡಿ ಹೊರಡಕ್ಕೆ ಅವ್ರಿಗೆ ಏನೋ ಇದು ಮಾಡ್ತಾವ್ರೆ. ನಮ್ಮ ಅನಿಲ ಗೇರ್ ಲಿವರ್ಗೆ ಇದು ಬೇರೆ ತಂದವನು ಇವತ್ತು. ಇದು ಗೇರ್ ಲಿವರ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ನಾಳೆ ಯಾವ ಥರ ಅಂತ. ಕೇರಳ ಬಸ್ಗಳಲ್ಲೆಲ್ಲ ಹಾಕಿರ್ತಾರೆ ಈ ಥರ ಗೇರ್ ಲಿವರ್ಗೆ, ಅದನ್ನ ನಾಳೆ ಹಾಕ್ಬಿಟ್ಟು ತೋರಿಸ್ತೀನಿ ನಾನು. ಸದ್ಯಕ್ಕೆ ನಮ್ಮ ಗಾಡಿ ಲೈಟ್ಗಳು ನೋಡಿ ಹೆಂಗೆ ಕಾಣ್ತದೆ. ನಮ್ಮ ಅನಿಲ ಹೊಲ್ಟ ಈಗ. ಹೊಯ್ತಾರು ಸದ್ಯಕ್ಕೆ. ಇವಾಗ ಹಿಂದೆ ನಾವು ಬಿಡೋಣ ಇವಾಗ. ಓ ಹಿಂದ್ಗಡೆ ಏನಾನ ಹಾಕ್ಸ್ಬಿಡೋಣ ಅಲ್ಲೇ. ಓ ಮ್ಯಾಟ್ಗಳು. ಕ್ಯಾಮ್ರಾ ಲೆನ್ಸು ಚೆನ್ನಾಗಿ ಬರ್ತಾ ಇಲ್ಲ ಅಂತೇಳಿ ಊಟ ಮಾಡ್ಬೇಕಾದ್ರೆ ವೀಡಿಯೋನೇ ಮಾಡಿಲ್ಲ. ಆಮೇಲೆಲ್ಲ ಕ್ಲೀನಾಗಿ ಒರೆಸು ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ಕ್ಲಿಯರ್ ಆಯಿತು. ಇವಾಗ ನೋಡಿ ಎಷ್ಟು ಕ್ಲಿಯರಾಗಿ ಕಾಣ್ತೈತೆ ಕ್ಯಾಮ್ರಾ ಲೆನ್ಸು. ನಾನು ರೆಡಿ ಮಾಡಿದ್ರಲ್ಲ ಏನೋ ಪ್ರಾಬ್ಲಮ್ ಮಾಡಿಬಿಟ್ಟಾರೆ ಫೋನು ಕ್ಯಾಮ್ರಾ ಅಂದ್ಕೊಂಡು ಬೇಜಾರಾಗ್ಬಿಟ್ಟಿತ್ತು. ಇವಾಗೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸೂಪರಾಗಿ ಕಾಣ್ತೈತೆ. ಇವಾಗ ಸದ್ಯಕ್ಕೆ ಯಡಿಯೂರಾಗಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಸಿಗೋದು ಯಡಿಯೂರು. ಯಡಿಯೂರಿಂದ ಹಿಂದೆ ಯಡಿಯೂರು 4 ಕಿಲೋಮೀಟರ್ ಇದೆ ನೋಡಿ. ಯಡಿಯೂರಿಂದ ಹಿಂದೆನೇ ಊಟ ಮಾಡ್ಕೊಂಡು ಬಿಟ್ಟಿದ್ದೀವಿ. ಮುಂದೆ ಅನಿಲ ಹೋಯ್ತವನೆ ನೋಡ್ಕೊಂಡು. ಅವನು ಇದಕ್ಕೆ ಹೋಗೋದು ಎಲ್ಲಿಗಪ್ಪ ಅಂದರೆ ಕೇರ್ಪೇಟೆಗೆ, ಅಲ್ಲಿಂದ ಎಳ್ನೀರು ತುಂಬೋದು ಬಿಹಾರಿಗೆ. ಸದ್ಯಕ್ಕೆ ನಾವು ಹೋಗೋಣ ಮುಂದೆ. ನಮ್ಮ ಅನಿಲ ನೋಡಿ ಮುಂದೆ ಹೋಯ್ತಾವನೆ. ಇವಾಗ ಯಡಿಯೂರು ಬಂದ್ವಿ. ಈಗ ಇದು ಕಾಣ್ತಿರೋದು ಯಡಿಯೂರು. ಈಗ ವಿಡಿಯೋ ಮಾಡಬೇಕು. ಈಗ ಗಾಡಿ ನೋಡಿ ಸಲೇ ಅನಿಲಿಂದ ಹೆಂಗ್ ಮಾಡೋಣ ಗಾಡಿ.
ಇವಾಗ ಅವನ್ ಲೆಫ್ಟಿಗೆ ಹೋದ, ಈಗ ನಮ್ಮ ಗಾಡಿ ವಿಡಿಯೋ ಮಾಡ್ತಾ ಇದ್ದ ನೋಡಿ. ಹಿಂಗೆ ನೋಡಲ್ಲಿ ವಿಡಿಯೋ ಮಾಡ್ತಾರೆ, ಕಾಣ್ತದ? ಹಂಗೆ ಮಾಡ್ತಾರೆ ವಿಡಿಯೋ. ನೋಡಿ ಗಾಡಿ ಹೆಂಗಿದೆ, ಬ್ಯಾಕ್ ಡೋರ್ ಎಲ್ಲ ಸಾಕಾಗೈತೆ. ಇದೆಲ್ಲ ನೋಡಿ, ಈ ಥರ ಎಲ್ಲ ನಮ್ಮ ಗಾಡಿಗೆ ಹಾಕಬೇಕು, ಚೆನ್ನಾಗಿ ಕಾಣುತ್ತೆ. ಆದರೆ ನಮ್ಮ ಗಾಡಿಯಲ್ಲಿ ಇರೋಲ್ಲವಲ್ಲ, ಬಾಳಿಕೆ ಬರಲ್ಲ. ಏನಕ್ಕಂದ್ರೆ ನಾವು ಜಾಸ್ತಿ ಕೋಕು ಗೋಲಿ ಸ್ಪಾನ್ ತುಂಬ್ತೀವಲ್ಲ, ಡೋರು ಹಿಡ್ಕೊಂಡು ಬಿಡೋಕ್ಕಾಗಲ್ಲ. ಜೋರ ಬಿಟ್ಬಿಡ್ತೀವಿ, ಎಲ್ಲ ಮುರಿದೋಗ್ಬಿಡ್ತವೆ. ಅದೇನಿದ್ರು ಲಾಂಗ್ ಹೊಡೆ ಗಾಡಿಗಳಿಗಷ್ಟೇ. ನಮ್ಮ ಅನಿಲ ಅಂತೂ ಒರಿಸ್ಸಾ ಬಿಹಾರ ಅಂತ ಓಡಿಸಿರ್ತಾನೆ ಲಾಂಗು ಜಾಸ್ತಿ. ಯಾವಾಗಾರ ಒಂದು ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಬಾಣ ಅಂತ ನಮ್ಗೆ ಹೋಗಿ ಟೈಮ್ ಸಿಗ್ತಾ ಇಲ್ಲ. ಯಾವಾಗಾರ ಸಿಕ್ಕಿದಾಗ ಒಂದು ಟ್ರಿಪ್ ಒರಿಸ್ಸಾ ಹೋಗಿ ಬರ್ಬೇಕು ಅವ್ರ ಜೊತೆ. ಟೈಮ್ ಸಿಕ್ಕಿದಾಗ ಹೋಗಿ ಬರೋಣ. ಅದು ಯಾವಾಗ ಟೈಮ್ ಬರುತ್ತೋ ಅನ್ನೋದೇ ಗೊತ್ತಿಲ್ಲ. ನಮ್ಮ ಓನರ್ ರಜಾ ಕೊಡಬೇಕು, ರಜಾ ಕೊಟ್ಟಾಗ ಟೈಮ್ ಸಿಕ್ಕಿದಾಗ ಹೋಗಿ ಬರೋದು. ಮತ್ತೆ ವಿಡಿಯೋ ಮಾಡ್ತಾನೆ ಇದ್ದಾನೆ. ಹೋಗೋಣ, ಯಡಿಯೂರೆಲ್ಲ ಬಿಟ್ವಿ. ಇನ್ನು ಹಿಂಗೆ ವಿಡಿಯೋ ಮಾಡ್ಕೊಂತ ಇದ್ರೆ ಸರಿ ಹೋಗಲ್ಲ. ಮಾಮೂಲಿ ದಾರಿ ನಡ್ಕೊಂಡು ಹೋಗೋಣ.